ವೀಕೆಂಡ್ ಬಂದು ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಈ ಶನಿವಾರ ಭಾನುವಾರ ಆ ವೀಕೆಂಡಲ್ಲಿ ರಜೆ ಇದ್ದಾಗ ಮತ್ತು ಈ ಸರ್ಕಾರಿ ರಜೆಗಳಿದ್ದಾಗ ಈ ಟೂ ವೀಲರ್ ಅನ್ನೋದು ಸಿಕ್ಕಾಪಟ್ಟೆ ಸ್ಪೀಡು, ಆ ಸ್ಪೀಡ್ಗೆ ಲಿಮಿಟ್ ಇಲ್ದಂಗೆ ಆಗ್ಬಿಟ್ಟಿದೆ. ಆ ಸ್ಪೀಡ್ ಒಂದೇ ಆದರೆ ಪರವಾಗಿಲ್ಲ, ಅದರಲ್ಲಿ ವೀಲಿಂಗ್ ಬೇರೆ ಮಾಡ್ತಾ ಇರ್ತಾರೆ. ನಮ್ಗೆ ಅಕ್ಕಪಕ್ಕದಲ್ಲಿ ಓಡೋಕ್ಕೆ ನಮಗೇ ಭಯ ಆಗುತ್ತೆ. ಅದು ಬಿಟ್ಟು ಆ ಟೋಲ್ಗೆಲ್ಲ ಸ್ಪೀಡ್ ರೈಸ್ ಮಾಡ್ತಾರೆ. ಆ ಎಕ್ಸ್ಲೇಟರ್ ಕೊಟ್ಟರೆ ರೈಸಿಂಗ್ ಕೊಟ್ಟಾಗ ಹಾರ್ಟ್ ಅಟ್ಯಾಕ್ ಆಗೋದೊಂದು ಕಡಿಮೆ ಆಗ್ಬಿಡುತ್ತೆ. ಇದಕ್ಕೆ ಒಂದು ಪೊಲೀಸರಿಗೆ ಸ್ವಲ್ಪ ಎಚ್ಚರಿಕೆ ತೊಗೊಂಡು ಏನಿದೆ ಅನುಕೂಲ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇದುವರೆಗೂ ತೊಂದರೆ ಆಗಿಲ್ಲ, ಮುಂದೆ ತೊಂದರೆ ಆಗಿದ್ರಂಗೆ ಅನುಕೂಲ ಮಾಡಿದ್ರೆ ತುಂಬ ಇದಾಗುತ್ತೆ. ಮತ್ತು ಈ ಹೆಂಗಾಗ್ಬಿಟ್ಟಿದೆ ಅಂದರೆ ಆ ಸ್ಪೀಡ್ ಒಂದು 180 150 ಅದೇ ಸ್ಪೀಡಲ್ಲಿ ಬರ್ತಾರೆ. ಪ್ಲಸ್ ವೀಲಿಂಗ್ಗಳು ಈ ಲೋಕಲಂತೂ ಓಡೋಕ್ಕಂತೂ ಆಗ್ತಾನೆ ಇಲ್ಲ, ಆ ಥರ ಆಗಿದೆ. ಆ ಥರ ಇಲ್ಲಿ ಯಾವುದು ಹಿಡಿಯೋ ಥರ ಯಾವುದು ಮಾಡ್ತಾಯಿಲ್ಲ. ಅದರಿಂದ ಏನಾದರೂ ಅದಕ್ಕೆ ಅನುಕೂಲ ಮಾಡಬೇಕಂತ ನಾವು ಕೇಳ್ಕೊಳ್ತೀವಿ. ವೀಕೆಂಡ್ ಆಗಿಬಿಟ್ರೆ ತುಂಬ ಕ್ರೌಡ್ ಬರುತ್ತೆ. ರೈಡರ್ಸು ತುಂಬ ಹೆವಿ ಸ್ಪೀಡಲ್ಲಿ ಬರ್ತಾರೆ. ತುಂಬಾ ಸೌಂಡ್ ಪೊಲ್ಯೂಷನ್ಸ್ ಎಲ್ಲ ಆಗ್ತಾಯಿದೆ. ಸೊ ವೀಕೆಂಡ್ಸ್ ಅಂದಾಗಲೇ ಈ ಥರ ತುಂಬ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಏನಾದರೂ ಅಪಘಾತ ಇನ್ನೊಂದು ಆಗೋಕ್ಕೆ ಮುಂಚೆ ಕಾನೂನು ಸ್ವಲ್ಪ ನೋಡಿ ಪೊಲೀಸವ್ರು ಸ್ವಲ್ಪ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು ಅನ್ನೋದು ನಮ್ಮ ಉದ್ದೇಶ. ಎಲ್ಲಿಂದ ರೈಡು? ಸೊ ಹೊಸಕೋಟೆಯಿಂದ ಆಲ್ಮೋಸ್ಟ್ ದೊಡ್ಡಬಳ್ಳಾಪುರವರೆಗೂ ಹೈವೇ ತುಂಬ ಅಲ್ಲಿ ಜಾಸ್ತಿ ಕಾಣಿಸುತ್ತೆ. ಈ ಥರ ಯಾವ ಥರ ಬೈಕ್ ಓಡಿಸ್ತಾರೆ ಅವರು? ಎಲ್ಲ ಥರ ಹೆವಿ ಸ್ಪೋರ್ಟ್ ಬೈಕ್ ಜಾಸ್ತಿ ಇರುತ್ತೆ. ತುಂಬಾ ಸೌಂಡ್ ಪೊಲ್ಯೂಷನ್ಸ್ ಆಗುತ್ತೆ. ಪಕ್ಕದಲ್ಲಿ ಆ ಕಡೆ ಈ ಕಡೆ ಎಲ್ಲ ರೈತಾಪಿ ವರ್ಗದವರೇ ಜಾಸ್ತಿ ಇರೋದು. ಸೊ ಅವ್ರಿಗೂ ತೊಂದರೆ ಆಗುತ್ತೆ. ತಗೋಬೇಕು ಸರ್, ಹೌದು, ಕಂಪಲ್ಸರಿ. ಚಂದನ್ ಕುಮಾರ್. ವೀಕೆಂಡ್ ಬಂದು ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಈ ಶನಿವಾರ ಭಾನುವಾರ ಆ ವೀಕೆಂಡಲ್ಲಿ ರಜೆ ಇದ್ದಾಗ ಮತ್ತು ಈ ಸರ್ಕಾರಿ ರಜೆಗಳಿದ್ದಾಗ ಈ ಟೂ ವೀಲರ್ ಅನ್ನೋದು ಸಿಕ್ಕಾಪಟ್ಟೆ ಸ್ಪೀಡು, ಆ ಸ್ಪೀಡ್ಗೆ ಲಿಮಿಟ್ ಇಲ್ದಂಗೆ ಆಗ್ಬಿಟ್ಟಿದೆ. ಆ ಸ್ಪೀಡ್ ಒಂದೇ ಆದರೆ ಪರವಾಗಿಲ್ಲ, ಅದರಲ್ಲಿ ವೀಲಿಂಗ್ ಬೇರೆ ಮಾಡ್ತಾ ಇರ್ತಾರೆ. ನಮ್ಗೆ ಅಕ್ಕಪಕ್ಕದಲ್ಲಿ ಓಡೋಕ್ಕೆ ನಮಗೇ ಭಯ ಆಗುತ್ತೆ. ಅದು ಬಿಟ್ಟು ಆ ಟೋಲ್ಗೆಲ್ಲ ಸ್ಪೀಡ್ ರೈಸ್ ಮಾಡ್ತಾರೆ. ಆ ಎಕ್ಸ್ಲೇಟರ್ ಕೊಟ್ಟರೆ ರೈಸಿಂಗ್ ಕೊಟ್ಟಾಗ ಹಾರ್ಟ್ ಅಟ್ಯಾಕ್ ಆಗೋದೊಂದು ಕಡಿಮೆ ಆಗ್ಬಿಡುತ್ತೆ. ಇದಕ್ಕೆ ಒಂದು ಪೊಲೀಸರಿಗೆ ಸ್ವಲ್ಪ ಎಚ್ಚರಿಕೆ ತೊಗೊಂಡು ಏನಿದೆ ಅನುಕೂಲ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇದುವರೆಗೂ ತೊಂದರೆ ಆಗಿಲ್ಲ, ಮುಂದೆ ತೊಂದರೆ ಆಗಿದ್ರಂಗೆ ಅನುಕೂಲ ಮಾಡಿದ್ರೆ ತುಂಬ ಇದಾಗುತ್ತೆ. ಮತ್ತು ಈ ಹೆಂಗಾಗ್ಬಿಟ್ಟಿದೆ ಅಂದರೆ ಆ ಸ್ಪೀಡ್ ಒಂದು 180 150 ಅದೇ ಸ್ಪೀಡಲ್ಲಿ ಬರ್ತಾರೆ. ಪ್ಲಸ್ ವೀಲಿಂಗ್ಗಳು ಈ ಲೋಕಲಂತೂ ಓಡೋಕ್ಕಂತೂ ಆಗ್ತಾನೆ ಇಲ್ಲ, ಆ ಥರ ಆಗಿದೆ. ಆ ಥರ ಇಲ್ಲಿ ಯಾವುದು ಹಿಡಿಯೋ ಥರ ಯಾವುದು ಮಾಡ್ತಾಯಿಲ್ಲ. ಅದರಿಂದ ಏನಾದರೂ ಅದಕ್ಕೆ ಅನುಕೂಲ ಮಾಡಬೇಕಂತ ನಾವು ಕೇಳ್ಕೊಳ್ತೀವಿ. ವೀಕೆಂಡ್ ಆಗಿಬಿಟ್ರೆ ತುಂಬ ಕ್ರೌಡ್ ಬರುತ್ತೆ. ರೈಡರ್ಸು ತುಂಬ ಹೆವಿ ಸ್ಪೀಡಲ್ಲಿ ಬರ್ತಾರೆ. ತುಂಬಾ ಸೌಂಡ್ ಪೊಲ್ಯೂಷನ್ಸ್ ಎಲ್ಲ ಆಗ್ತಾಯಿದೆ. ಸೊ ವೀಕೆಂಡ್ಸ್ ಅಂದಾಗಲೇ ಈ ಥರ ತುಂಬ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಏನಾದರೂ ಅಪಘಾತ ಇನ್ನೊಂದು ಆಗೋಕ್ಕೆ ಮುಂಚೆ ಕಾನೂನು ಸ್ವಲ್ಪ ನೋಡಿ ಪೊಲೀಸವ್ರು ಸ್ವಲ್ಪ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು ಅನ್ನೋದು ನಮ್ಮ ಉದ್ದೇಶ. ಎಲ್ಲಿಂದ ರೈಡು? ಸೊ ಹೊಸಕೋಟೆಯಿಂದ ಆಲ್ಮೋಸ್ಟ್ ದೊಡ್ಡಬಳ್ಳಾಪುರವರೆಗೂ ಹೈವೇ ತುಂಬ ಅಲ್ಲಿ ಜಾಸ್ತಿ ಕಾಣಿಸುತ್ತೆ. ಈ ಥರ ಯಾವ ಥರ ಬೈಕ್ ಓಡಿಸ್ತಾರೆ ಅವರು? ಎಲ್ಲ ಥರ ಹೆವಿ ಸ್ಪೋರ್ಟ್ ಬೈಕ್ ಜಾಸ್ತಿ ಇರುತ್ತೆ. ತುಂಬಾ ಸೌಂಡ್ ಪೊಲ್ಯೂಷನ್ಸ್ ಆಗುತ್ತೆ. ಪಕ್ಕದಲ್ಲಿ ಆ ಕಡೆ ಈ ಕಡೆ ಎಲ್ಲ ರೈತಾಪಿ ವರ್ಗದವರೇ ಜಾಸ್ತಿ ಇರೋದು. ಸೊ ಅವ್ರಿಗೂ ತೊಂದರೆ ಆಗುತ್ತೆ. ತಗೋಬೇಕು ತಗೋಬೇಕು ಸರ್, ಹೌದು, ಕಂಪಲ್ಸರಿ. ಸರ್ ಚಂದನ್ ಕುಮಾರ್.